ಇವತ್ತು ನಾವು ಆಂಟಿ ಊರಿಗೆ ಹೋಗಿದ್ದೀವಿ, ಅಂದರೆ ಮಂಡ್ಯ ಹೋಗಿದ್ದೀವಿ. ಮಂಡ್ಯದಲ್ಲಿ ಚಿಕ್ಕಮ್ಮ ಇದ್ದಾರೆ, ಅವ್ರವ್ರಿಗೆ ಹೋಗಿದ್ದೀವಿ. ಭತ್ತ ಇವತ್ತು ಒಣಗ ಹಾಕಿದ್ದಾರೆ. ಇದು ಆಂಟಿ ಅವ್ರದ್ದಲ್ಲ, ಆಂಟಿ ಅವ್ರ ಅಣ್ಣ ತಮ್ಮದಿರದು. ಭತ್ತ ಸ್ವಲ್ಪ ಒಣಗೋದಾದ್ಮೇಲೆ ಚೀಲಕ್ಕೆ ಹಾಕ್ತಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಸಿದ್ದು, ಹಿಮಂತು ಮತ್ತು ಕೊಂಬೆ ಎಲ್ಲ ಆಟ ಸಾಮಾನು ತರ್ತಾವಳೆ. ಕೊಂಬೆನೇ ಎಲ್ಲ ಚೀಲದಲ್ಲಿ ಆಟ ಸಾಮಾನು ಎಲ್ಲ ತಂದು ಚೀಲಕ್ಕೆ ಕೆಳಗಡೆ ಸುರಿತಾವಳೆ. ಇದನ್ನ ಕಂಪ್ಲೇಂಟ್ ಮಾಡ್ತಾನೆ ಸಿದ್ಧಾರ್ಥ. ಆಂಟಿ ಅವ್ರಿಗೂ 3 ಕುರಿ ಇದೆ. 3 ಕುರಿ, 3 ಹಸು, 2 ಎತ್ತು. ಒಂದೇ ಕಾಣ್ತದೆ ಇನ್ನೊಂದು ಪಕ್ಕದಲ್ಲಿ. ಹೀಗೆ ಮಾತುಕತೆ ಆದಮೇಲೆ ಇಲ್ಲಿ ಪಾತ್ರೆ ಅವ್ರು ಬಂದಿದ್ದಾರೆ. ಪಾತ್ರೆ ಇದು ಏನಂದರೆ, ಕೂದಲು ತಲೆ ಬಾಚಿರ್ತೀವಲ್ಲ, ಆ ಕೂದಲಿಗೆ ಈ ಪಾತ್ರೆ ಎಲ್ಲ ಕೊಡ್ತಾರೆ. ಹಳ್ಳಿ ಕಡೆ ಇವಾಗ್ಲೂ ಇದೆ. ಒಂದು ಸೈಡ್ ಪಾತ್ರೆ ತೊಗೊತಾ ಇದ್ವಿ, ಇನ್ನೊಂದು ಸೈಡು ಒಂದು ಆಂಟಿದು ಮೂಗು ಬಟ್ಟಿತ್ತು. ಅದಕ್ಕೆ ಎಲ್ಲರೂ ನೋಡ್ತಾ ಇದ್ದೀವಿ ಎಲ್ಲಿ ಸಿಗತ್ತೆ ಅಂದರೆ ಮೂಗು ಬಟ್ಟು ಮೊದಲೇ ಕಾಣೋದಿಲ್ಲ. ಅದು ಮರಳಲ್ಲಿ ಬಿದ್ದೋಗಿದೆ. ಹುಡುಕ್ತಾ ಇದ್ದೀವಿ, ಸಿಕ್ಲೇ ಇಲ್ಲ. ಕೊನೆಗೂ ಆಂಟಿದು ಮೂಗು ಬಟ್ಟು ಕಳೆದೇ ಹೋಯ್ತು. ಎಷ್ಟು ಹುಡುಕರು ಮುಗ್ಬಟ್ಟು ಸಿಗಲೇ ಇಲ್ಲ. ಇಲ್ಲಿ ಭತ್ತ ಒಣಗಾಕಿದ್ರಲ್ಲ, ಅದನ್ನ ಕಾಲಾಡ್ತಾ ಇದ್ದಾರೆ ಆಂಟಿ ಹೊರ್ಗಿತ್ತಿ ಸೊಸೆ ಇಬ್ಬರು ಸೇರಿ ಭತ್ತನ ಕಾಲಾಡ್ತಿಗೆ. ಹರಟೆ ಹೊಡಿತಾ ಇರುವಾಗ ಬಳೆ ಆಂಟಿ ಬಂದರು. ಬಳೆ ಹಾಕಿಸ್ಕೊಳ್ಳೋಣ ಅಂತ ಎಲ್ಲರೂ ನೋಡ್ತಾ ಇದ್ದೀವಿ. ಆಂಟಿಗೆ ತಗೊಳ್ಳಿ, ಇದು ತಗೊಳ್ಳಿ, ಅದು ತಗೊಳ್ಳಿ ಅಂತವ್ರೆ. ನಾವು ಆ ಬಳೆನ ನೋಡ್ತಾ ಇದ್ದೀವಿ. ಅಲ್ಲಿ ತಕತ್ತಿದ್ದೆ ಊರೊಳಗೆ ಬಳಿಯ ಕೊಡು. ಬಂದ್ಮಾಡಿಲ್ಲ ಆಗ್ಲೇ ಭತ್ತ ಒಣಗಾಕಿದ್ರಲ್ಲ, ಅದನ್ನ ತುಂಬ್ಕೋತಾವ್ರೆ ಚೀಲದಲ್ಲಿ. ನೀನೇ ಕುಟ್ಟಿ ತೆಗೆದ್ರೆ ಏನಾಗುತ್ತೆ? ನಾನು ಆಂಟಿ ಜೊತೆ ತಿಪ್ಪೆಗೆ ಹೋಗ್ತಾ ಇದ್ದೀನಿ. ಅಂದರೆ ಎಲ್ಲ ತೊಪ್ಪೆನ ತಗೊಂಡು ಒಂದು ಕಡೆ ಸುರಿತೀವಿ, ಅದನ್ನೇ ತಿಪ್ಪೆ ಅಂತ ಹೇಳ್ತೀವಿ. ಅದು ಆಂಟಿ ಜೊತೆ ಹೋಗ್ತಾ ಇದ್ದೀನಿ. ತುಂಬ 2 ತಿಂಗಳಾದ್ಮೇಲೆ ಆಂಟಿ ಜೊತೆ ನಾನು ತಿಪ್ಪೆ ಸುರಿಯಕ್ಕೆ ಹೋಗ್ತಾ ಇರೋದು. ಆಂಟಿ ಮುಂದೆ ಹೋಗ್ತಾರೆ, ನಾನು ಹಿಂದೆ ಹೋಗ್ತಾ ಇದ್ದೀನಿ. ಹೌದಾ? ಅದು ಇವಾಗ ಅರ್ಧ ಹಾಕಿರೋದು. ಇನ್ನೊಂದು ಚಿಕ್ಕದು ಅಷ್ಟು ಉದ್ದ ಹಗ್ಗ ಬೇರೆ ಬಿಟ್ಟವ್ರೆ.
ತಿಪ್ಪೆಗೆ ಕಸ ಸುರಿದ್ಬಿಟ್ಟು ಪಕ್ಕದಲ್ಲೇ ಆಂಟಿ ಮೆಣಸಿನ್ಕಾಯಿ ಟೊಮೊಟೊ ಎಲ್ಲ ಹಾಕ್ತಿದ್ರು. ಮಿನಿ ವ್ಲಾಗಲ್ಲಿ ಹಾಕಿದ್ದೀನಿ ನೋಡಿ ಬೇಕಾದ್ರೆ ನೀವು. ಅದು ಆಂಟಿ ಎಲ್ಲ ಮೆಣಸಿನ್ಕಾಯಿ ಕಿತ್ಕೊಂಡು ಸ್ವಲ್ಪ ಉಳ್ದಿತ್ತು, ಅದು ಎಲ್ಲ ಹಣ್ಣಾಗಿತ್ತು, ಅದನ್ನ ಕಿತ್ಕೊಳ್ತಾ ಇದ್ದೀವಿ ನಾನು ಆಂಟಿ ಇಬ್ಬರು ಸೇರಿಕೊಂಡು. ಹಾಗೆ ಕತೆ ಎಲ್ಲ ಮಾತಾಡ್ಕೊಂಡು ಹಸಿಮೆಣ್ಸಿನ್ಕಾಯಿ ಇತ್ತು, ಅದ್ರಲ್ಲಿ ಸ್ವಲ್ಪ ಹಣ್ಣಾಗಿತ್ತು, ಇನ್ನೊಂದು ಸ್ವಲ್ಪ ಗ್ರೀನ್ ಕಲರ್ ಇತ್ತು, ಅದನ್ನೇ ಕಿತ್ಕೊಳ್ತಾ ಇದ್ದೀವಿ. ಬೆಂಗಳೂರು ತೊಗೊಂಡೋಗಕ್ಕೆ ಹಿಂಗಿದ್ರು ಬೇಕಾಗುತ್ತೆ ಅಂತ ಆಂಟಿ ಅಂದರು. ಸೊ ಆಂಟಿ ನಾನಿಬ್ಬರು ಕಿತ್ಕೊಳ್ತಾ ಇದ್ದೀವಿ. ಕಿತ್ಕೊಬಂದು ಎರಡು ಸಪ್ರೇಟ್ ಮಾಡ್ತಾಯಿದ್ದೀನಿ. ಹಸಿಮೆಣ್ಸಿನ್ಕಾಯಿ ಬೇರೆ, ಅದೇ ಹಣ್ಣಿಗೆ ಬಂದಿರೋ ಮೆಣಸಿನ್ಕಾಯಿ ಬೇರೆ ಬೇರೆ ಎರಡು ಸಪ್ರೇಟ್ ಮಾಡಿಕೊಂಡು ಒಂದು ಕವರ್ಗೆ ಹಾಕುವಂತ ಅಂತೇಳಿದ್ರು. ಎರಡೂ ಸಪ್ರೇಟ್ ಮಾಡ್ತಾ ಇದ್ದೀನಿ. ಆಲ್ಮೋಸ್ಟ್ ಒಂದು 2-3 kg ಸಿಕ್ಕಿರ್ಬೋದು. ಹಾಗೆ ಕೇಳಿಸ್ಕೊಳ್ಳಿ, ಐಸ್ ಕ್ಯಾಂಡಿ ಸೌಂಡ್ ಬರುತ್ತೆ. ಈ ರೆಡ್ ಕಲರ್ ಬ್ಲೌಸ್ ಹಾಕೊಂಡಿದ್ರಲ್ಲ, ಇವ್ರ ಹೆಸರು ರತ್ನಮ್ಮ ಆಂಟಿ ಅಂತ. ನನಗೆ ಬಾಣತನದಲ್ಲಿ ಈ ಆಂಟಿನೇ ಪಾಪುಗೂ ನನಗೂ ನೀರು ಹುಯ್ತಾ ಇದ್ದು, ಅಂದರೆ ಸ್ನಾನ ಮಾಡಿಸ್ಕೊಡ್ತಾಯಿದ್ರು. ಪಾಪುಗಂತೂ ಚೆನ್ನಾಗಿ ಸ್ನಾನ ಮಾಡಿಸೋರು 9 ತಿಂಗಳವರೆಗೂ. ಇವರೇ ಸ್ನಾನ ಮಾಡ್ಸೋಕ್ಕೆ ಬರ್ತಾಯಿದ್ದು. ಗೊಂಬೆ ಇವಾಗಲೂ ಇವ್ರ ಹತ್ರ ಹೋಗಲ್ಲ, ಯಾಕಂದರೆ ಸ್ನಾನ ಮಾಡಿಸ್ಬಿಡ್ತಾರೆ ಅಂತ ಭಯ ಅವಳಿಗೆ. ರತ್ನಮ್ಮ ಆಂಟಿ ಇಲ್ಲೋಡು. ನಾನು ಆಂಟಿ ಮೆಣಸಿನ್ಕಾಯಿ ಹಾಕಿದ್ರು ಅಂತ ಹೇಳೋನಲ್ಲ, ಅದನ್ನೆಲ್ಲ ಒಣಗಿಸಿ ಮಡ್ಗವ್ರು ನೋಡಿ. ಒಂದೊಂದು ಸಲ ಕಿತ್ತಿದ್ದು ಒಂದೊಂದು ಕಡೆ ಒಣಗಿಸ್ಬಿಟ್ಟು ಮಡಗಿದ್ದಾರೆ. ರೈಟ್ ಸೈಡ್ ಇರೋದು ಅಡಿಕೆ. ವಿಡಿಯೋ ಮಾಡ್ತಾ ಇಲ್ಲ. ಟೀ ಕೊಡ್ತಾವಳೆ, ಟೀ ಕೊಡ್ತಾವಳೆ. ಹಂಗೆ ಆಂಟಿ ಕತೆ ಹೇಳ್ತಾವ್ರೆ, ಅದನ್ನು ಕೇಳ್ತಾ ಇದ್ದೀನಿ ನಾನು. ಇವತ್ತು ಫುಲ್ ತಂದೂರಿ ಚಿಕನ್ ಮಾಡ್ಬೇಕಂತ ಇದ್ದೀವಿ. ಅದಕ್ಕೆ ಎಲ್ಲ ಮಸಾಲೆನೂ ತಂದು ಮಡಗ್ತಾವಳು ಒಂದೊಂದೇ. ಒಂದು ಕೋಳಿ ಸಾಕಾಯ್ತದ. ತಂದೂರಿ ಬೇಯಿಸೋಕ್ಕೆ ಒಲೆ ರೆಡಿ ಮಾಡವ್ರೆ. ಒಲೆ ಮೇಲೆ ಒಂದು ಪ್ಲೈನ್ ಶೀಟ್ ಬೇಕಲ್ಲ, ಅದನ್ನು ರೆಡಿ ಮಾಡಿ ಮಡಗವ್ರೆ ಆಲ್ರೆಡಿ. ಸಿದ್ಧಾರ್ಥ್ ಮತ್ತು ನಮ್ಮ ಮನೆಯವರಿಬ್ಬರೂ ಸೇರಿಕೊಂಡು ಸೌದೆ ಮುರ್ಕೊಂಬರ್ತವ್ರೆ ತಂದೂರಿ ಬೇಯಿಸೋಕ್ಕೆ.
ಕುಂದ ಹೊಡಿತೀನಿ ಏನಾರ ಹಾಕಿದ್ರೆ. ಎಲ್ಲಿ ಯಾರು ನೀನ್ ಮಡಗಿದ್ಯಾ? ಇಡಿ ಹಾ ಬೇಡವಾ? ಉಂಡೆ ಕೋಳಿಗೆ ಮಸಾಲೆ ಬಳಿತಾವ್ರೆ, ತಂದೂರಿ ಮಸಾಲೆ. ಈಚೆ ಹೋಯ್ತೇನೋ. ಸರ್ ಖಾರ ಮಾಡಿದ್ರೆ ಮಾಡಿದ್ದಿಲ್ಲ, ಸುಮ್ಮನೆ ತೀಡು. ಬರೋದಿಲ್ವಲ್ಲ 4 kg ತಂದೆ ಅಲ್ಲೇ ಒಳಗೆ ಮಡಗಿದ್ದೀನಲ್ವಾ. ಮಾಡ್ಬಿಡಿ. ರುಚಿ ಏನಿದು? ಏನ್ ಮಾಡ್ತೀಯ ಚಿಚಿ? ನೀನ್ ತಿನ್ಬೇಕು ಅಂದಲ್ಲ, ಹೋಗವ. ಒಂದ್ ಕಡೆ ಮಸಾಲೆ ರೆಡಿ ಆಗ್ತಿದ್ರೆ ಇನ್ನೊಂದ್ ಕಡೆ ಗೊಂಬೆ ಆಂಟಿ ಜೊತೆ ಅಲ್ಲಿಗೆ ಡೈರಿಗೆ ಹಾಳಕ್ಕೆ ಹೋಗಿ ಕಬಾಬ್ ತಪ್ಸ್ಕೊಂಬಂದವಳೆ. ಅದು ಮೀನ್ದು ಕಬಾಬ್. ಅದಕ್ಕೆ ಸಿದ್ಧಾರ್ಥಕ್ಕೆ ಬೈತಾವ್ರೆ ಆಂಟಿ, ತಿಂತ ಇಲ್ಲ ನೀನು, ಪಾಪ ನೋಡಿ ಹೆಂಗ್ ತಿಂತವಳೆ. ಸಿದ್ಧಾರ್ಥ ನಾನೇನಂತ ಹೇಳ್ಕೊಟ್ನಲ್ಲ, ರುಚಿ ಕಾರಲ್ಲಿ ಬರುವಾಗ ಅಷ್ಟೊಂದು ಬುದ್ಧಿ ಹೇಳ್ಕೊಟ್ಟಿವಿ. ರುಚಿ ನೋಡಿ ಅಲ್ಲಿ ಇಲ್ಲಿ ಒಳಗಡೆ ಇಲ್ಲ ಹಾಕಿಲ್ಲ ನೋಡು. ಈ ಕಡೆ ಅಷ್ಟೇ. ಅದು ತೆಗ್ದು ಹಂಗೆ ಅದ್ರಲ್ಲಿ ಮಡಗ್ಬಿಡು. ಇದ್ದ ಮೇಲೆ ಮಡಗು. ಮಕ್ಕಳನ್ನೆತ್ತಿ ಮಗ್ಳಿಗೆ ಮಲಗಿಸ್ದಂಗೆ ಮಾಡ್ತಾ ಇದೀಯ. ಮಕ್ಕಳನ್ನ ಮಗ್ಳಿಗೆ ತಿರುಗಿಸ್ತಾನೆ. ಸಾಕು ಬಿಡು, ಆಮೇಲೆ ಹಾಕುವೆ ಮೇಲೆ. ಎಲ್ಲ ಕಡೆ ಆಯ್ತಾ? ಆಯ್ತು. ಪಕ್ಕ.
ಕಟ್ಟಬೇಕು ನಾವು ಈಗ. ಫಸ್ಟ್ ಅಲ್ಲಿಡು ಕಟ್ಟುವೆ. ಎರಡನ್ನೂ ಸೇರಿಸಿ ಆಯ್ತು ಕಟ್ಟುವೆ ಮಾಡ್ಕೊ. ಒಳ್ಳೆ ಆಮೆ ಇದ್ದಂಗೆ ಐತೆ ಇವಾಗ ಅದು. ಎಲ್ಲ ನೆಲದಿ ಸೇರಿಸಿ ಕಟ್ಟಬೇಕು. ಈಗಲೂ ಬರ್ತಾವೆ ಸದಾ ಬಾಯಲ್ಲಿ. ಊದ್ಗಿದ್ಬಿಟ್ಟು ಕಣೆ ಸುಬ್ಬಿ ಅಲ್ಲ ನೋಡ ಪರವಾಗಿಲ್ಲ ಅಮ್ಮಣ್ಣಿ ಕಣೋ. ಅಮ್ಮಣ್ಣಿ ಪರವಾಗಿಲ್ಲ ಎಲ್ಲ ಆಯ್ತಾನೆ. ಸಾಕು ಬಿಡು. ಇವಾಗ ಎಲ್ಲೈತವ ಯಾರು? ಸಾಕು ಬಿಡು. ಕೋಳಿ ಕುತ್ಕೊಂತದಲ್ಲ ಬಾವಾಗಿ. ಸಾಕು ಈ ಕಡೆಗೆ ಹಾಕು ಇನ್ನ. ಇದೇರ್ ಮನೆಯಪ್ಪ ಪುಳ್ಳೆ ಕುಪ್ಪಷ್ಟ ಆನಂದ. ಅಲ್ಲಿ ಅಲ್ಲಪ್ಪ ಕರ್ಕೋಗೋಣ. ಅಲ್ಲಪ್ಪ ಸಿದ್ಧಾರ್ಥ ಕರ್ಕೋಗೋಣ. ಚಪ್ಪಲಿ ಅಲ್ಲಿ ಬಿಡೋಣ ಇಟ್ಕೋಬೇಕು. ಬಾಯ್ ಚಪ್ಪಲಿ ಒಳಗೆ ಹೋಗು. ಅಲ್ಲಿ ನಮ್ಮ ಬೆಂಗಳೂರಲ್ಲಿ ನಮ್ಮ ಸಂಕಲ ಹಿಂಗೆ ಮಾಡಿ ತರಿಸ್ತದ. ಅವ್ರು ಊಟ ಮಾಡಿಲ್ಲ. ಈಗ ಗೌರಿ ತಿಂಗಳು ಮ್ಯಾಗ ಹೊಸಮನ ಗುರು ಕೆಲಸ ಮಾಡಿದ್ರು. ಇದು ಒಂದು ಈ ತಂದೆ ಸಂಕಲ ಇದರಿಂದ ಅಂಗಡಿಯಿಂದ ತರಿಸಿದ ಅವ್ರು ಮಾಡಿಲ್ಲ. ಸೊಪ್ಪು ಪಪ್ಪು ಬಂದ್ರೆ ಅವ್ರಿಗೆ ಹಾಕಿದ್ರೆ ಅದು ಹೇಳುದು. ನಾನೇ ಹಿಡ್ಕೋತೀನಿ, ಯಾರಿಗೂ ಕಳ್ಸಲ್ಲ. ಓ ಅದ್ ತಿನ್ನೋ ಖುಷಿಲಿ ಇದ್ ಮಾಡ್ತೇ ಹೊಡ್ತೀರಾ? ಓ ಅದು 6 ಕಿಲ್ವೇ ಅದು ಫುಲ್ ಬೇಯ್ ಬಂದದ. ಅರ್ಧಂಬರ್ಧನೆ ಬೇಯ್ದು ತಂದೂರಿ ಅಂದ್ರೆ ಜಾಸ್ತಿ ಆಯ್ತು. ಹಸಿ ನೀರ್ ಹಾಕ್ಲಾ? ಹಾ ಒಂದ್ ಏನಾರ ಬೇಕಾದ್ರೆ ಉಲ್ಟಾಕ ಅದಕ್ಕೆ ಅದು ಕಿಸಿತಾಳೆ. ಅದ್ನ ಇವಾಗ ಎಷ್ಟ್ ಬಿಡು. ಬಿದ್ರೆ ಇನ್ನೂ ಒಳ್ಳೇದೇ ನನಗೆ. ಅದು ಒಳಗೆ ಬಿದ್ರೆ ಚಂದ. ಬೇಕಂತಾನೆ ತಳ್ತಾ ಇದ್ಯಾ ತಾನೇ? ಕೊನೆಗೂ ತಂದೂರಿ ಮಾಡಿ ತಿಂತಾ ಇದಾರೆ ನೋಡ್ರಪ್ಪ. ಯಾವ್ದು ಬೇಕು ಪೀಸಾ ಸಾಕಾ? ಚಿಕ್ಕಪ್ಪ ಎಲ್ಲಿ? ಅವ್ರಿಗೆ ಚಿಕನು, ನನಗೆ ಟೊಮೆಟೊ ಗೊಜ್ಜು ಮುದ್ದೆ. ಯಾಕಂದರೆ ನಾನು ಸ್ಯಾಟರ್ಡೇ ತಿನ್ನಲ್ಲ ಅಂತ ಮುದ್ದೆನೂ ಟೊಮೆಟೊ ಗೊಜ್ಜು ಮಾಡೋದು, ಜೊತೆಗೆ ಹೀರೆಕಾಯಿ ಬಜ್ಜಿ.
ಆಮ ಆಂಟಿ ಮನೇಲಿ ಸಾಟರ್ಡೆ ಇದ್ದು ಭಾನುವಾರ ಬೆಳಿಗ್ಗೆ ಸ್ವಲ್ಪ ಎಮರ್ಜೆನ್ಸಿ ಇತ್ತು ಅಂತ ಮತ್ತೆ ಊರ ಕಡೆಗೆ ಹೊಂಟ್ವಿ. ಹಂಗೆ ಮಧ್ಯದಲ್ಲಿ ನನ್ನ ತಮ್ಮ ಸಿಗ್ತಾನೆ, ಅವನಿಗೆ ಬಾಯ್ ಮಾಡಿಬಿಟ್ಟು ಆಂಟಿ ಊರಿಗೆ ಬಿಟ್ಬಿಟ್ವಿ. ಎಷ್ಟು ಥಂಡಿ ಇತ್ತಂದರೆ ಸಿಕ್ಕಾಪಟ್ಟೆ ಥಂಡಿ ಇತ್ತು. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್. ಹೋಗೋದ್ಗಾಲ ಕಳ್ಳ ಹರ್ಕಿಲ್ದಾರ ತಿಳಿತದೆ ಕಣಪ್ಪ ಅಲ್ಲಿ. ಈ ಹಳ್ಳಿ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಾರ್ ವಾಚಿಂಗ್. ಆಗಿದೆ ಎಲ್ಲ ಆಗುದಿಲ್ಲ.